ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 20ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಮೂರನೇ ದಿನ ಕಂಟಿನ್ಯೂಸ್ ಆಗಿ ನಮಗೆ ಫಾಲ್ ಕಾಣಿಸ್ತಿದೆ. ಸೆನ್ಸೆಕ್ಸ್ನಲ್ಲಿ 634 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿಯಲ್ಲೂ ಕೂಡ ಅಷ್ಟೇ 181 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಬ್ಯಾಂಕ್ ನಿಫ್ಟಿ ಕೂಡ 200 ಪಾಯಿಂಟ್ಗಳಷ್ಟು ಡೌನ್ ಸೈಡಲ್ಲಿ ಟ್ರೇಡ್ ಆಗ್ತಿದೆ. ಸೊ ಮಾರ್ಕೆಟ್ ಕರೆಕ್ಷನ್ಗೆ ರೀಸನ್ ಏನು ಅನ್ನೋದನ್ನ ನಾವು ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ಮೇಜರ್ ರೀಸನ್ಲಿ ನಾವು ಗಮನಿಸಿದಾಗ Q3ನ ರಿಸಲ್ಟ್ ಏನು ಬರ್ತಿದೆ ಕಂಪನಿಗಳದು, ಸೊ ಅದು ಬ್ರೋಕರೇಜ್ ಎಸ್ಟಿಮೇಷನ್ ಏನಿದೆ ಅದ್ರ ಪ್ರಕಾರ ಬರ್ತಿದೆ ಅಥವಾ ಸ್ವಲ್ಪ ಫಾಲ್ ನಮಗೆ ಪ್ರಾಫಿಟ್ ಅಲ್ಲಿ ಅಥವಾ ರೆವೆನ್ಯೂ ಅಲ್ಲಿ ಕಾಣಿಸ್ತಿದೆ. ಆ ಕಾರಣದಿಂದ ಶೇರ್ಗಳಲ್ಲಿ ಡೌನ್ ಸೈಡ್ ಇದೆ. ಮಾರ್ಕೆಟ್ ಕೂಡ ಅದ್ರ ಪ್ರಕಾರನೇ ಡೌನ್ ಆಗ್ತಾ ಇದೆ. ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದ್ರೆ ಟಾಪ್ ಗೇನರ್ ಇವತ್ತು ನಮಗೆ ನೋಡೋದಕ್ಕೆ ಸಿಗ್ತಿರೋದು ಪವರ್ ಗ್ರಿಡ್ ಅಲ್ಲಿ 5% ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಭಾರತೀಯ ಏರ್ಟೆಲ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಟಾಪ್ ಲೂಸರ್ಸ್ ನಾವು ನೋಡಿದಾಗ 2 IT ಕಂಪನಿಗಳು, ಸೊ TCS ಮತ್ತೆ ಇನ್ಫೋಸಿಸ್, ಸೊ ಎರಡರಲ್ಲೂ ಕೂಡ 2.35% ಕರೆಕ್ಷನ್ ಆಗಿದೆ. ಸೊ ಲೈಫ್ ಟೈಮ್ ಹೈ ಇಂದ 5% ಎರಡು ಶೇರ್ಗಳು ಕರೆಕ್ಟ್ ಆಗಿದಾವೆ. ಹಾಗೆ ಬಜಾಜ್ ಫಿನ್ಸರ್ವ್ನಲ್ಲಿ 4.5% ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ಇವರ Q3ನ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಪ್ರಾಫಿಟ್ನಲ್ಲಿ 3% ಫಾಲ್ ನಮಗೆ ಕಾಣಿಸ್ತಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ. ಬಟ್ ಇವರ ರೆವೆನ್ಯೂನಲ್ಲಿ 10% ಗ್ರೋತ್ ಇದೆ. ಸ್ಟಿಲ್ ಪ್ರಾಫಿಟ್ನಲ್ಲಿ ಡೌನ್ ಸೈಡ್ ಇದ್ದಿದ್ದ ಕಾರಣ ಸೊ ನಮಗೆ ಒಂದು ಫಾಲ್ ಕಾಣಿಸ್ತಿದೆ. ಸೊ ಇಲ್ಲಿ ಶೇರ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಹಾಗೆ ಇಲ್ಲಿ ಒಂದು ಆಪರ್ಚುನಿಟಿ ಆಗುತ್ತೆ. ಸೊ ಶೇರಲ್ಲಿ ನಮಗೆ ಫಾಲ್ ಕಾಣಿಸಿದಾಗ ಅಥವಾ ಮಾರ್ಕೆಟಲ್ಲಿ ಫಾಲ್ ಕಾಣಿಸಿದಾಗ ಸೊ ಸೆನ್ಸೆಕ್ಸ್ನ ಯಾವುದೇ ಶೇರ್ ಇರ್ಬೋದು, ಸೊ 30 ಶೇರ್ಗಳಲ್ಲಿ ಒಂದು 28 ಶೇರ್ಗಳನ್ನು ನೀವು ಗುರುತಿಸ್ಕೊಂಡ್ರು ಕೂಡ ಒಳ್ಳೊಳ್ಳೆ ಶೇರ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಮಾರ್ಕೆಟ್ಗೆ ಹೊಸಬ್ರಾಗಿದ್ರು ಕೂಡ ನಿಮಗೆ ಯಾವುದೇ ರೀತಿಯ ಚಾರ್ಟನ್ನು ರೀಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ಇನ್ಫೋಸಿಸ್ನ ಒಂದು ಎಕ್ಸಾಂಪಲ್ನಿಂದ ನಾನು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಮಗೆ ಡಿಸೆಂಬರ್ 17ಕ್ಕೆ ಇನ್ಫೋಸಿಸ್ 1950 ರೂಪಾಯಿಯನ್ನ ಟಚ್ ಮಾಡಿತ್ತು. ಸೊ ಇದು ಲೈಫ್ ಟೈಮ್ ಹೈ ಆಗಿತ್ತು ಇನ್ಫೋಸಿಸ್ದು. ಸೊ ಅಲ್ಲಿಂದ ನೀವೀಗ ಗಮನಿಸಿದ್ರೆ 5% ಫಾಲ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಈ ಲೆವೆಲಲ್ಲಿ ನೀವು ಒಂದಿಷ್ಟು ಶೇರ್ಗಳನ್ನು ಬೈ ಮಾಡ್ಕೋಬಹುದು. ಹಾಗೆ ಮತ್ತಷ್ಟು ಡಿಪ್ ನಿಮಗೆ ಇನ್ಫೋಸಿಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಅಂದ್ರೆ ಮತ್ತೆ 1800 ಲೆವೆಲಲ್ಲಿ ನಿಮಗೆ ಇನ್ಫೋಸಿಸ್ ನೋಡೋದಕ್ಕೆ ಸಿಕ್ಕಿದ್ರೆ ಅಲ್ಲಿ ಒಂದಿಷ್ಟು ಶೇರ್ಗಳನ್ನು ಆ್ಯಡ್ ಮಾಡ್ಕೋಬಹುದು. ಸೊ ಒಂದು ಎಕ್ಸಾಂಪಲ್ಗೆ ಹೇಳೋದಾದ್ರೆ ಈ ಲೆವೆಲಲ್ಲಿ ನೀವೇನಾದರೂ ಒಂದು 5 ಶೇರ್ಗಳನ್ನು ಬೈ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ 1800 ಹತ್ರ ಸಿಕ್ಕಿದಾಗ ಅಲ್ಲಿ ಒಂದು 8 ಶೇರ್ಗಳನ್ನು ಬೈ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಪ್ರೈಸ್ ಕಮ್ಮಿ ಆಗ್ತಿದ್ದಾಗ ಶೇರ್ನ ಕ್ವಾಂಟಿಟಿ ಏನಿದೆ ಅದನ್ನು ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಆಗ ನಿಮ್ಮ ಆವ್ರೇಜ್ ಪ್ರೈಸ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ಬೈಯಿಂಗನ್ನು ಮಾಡ್ಬೋದು. ಸೊ ಇಲ್ಲಿ ನಾವು ನೋಡಿದ್ರೆ ಇನ್ಫೋಸಿಸ್ ನಮಗೆ 1750 ಹೋಗ್ಬೋದು ಅಕಸ್ಮಾತ್ ಮಾರ್ಕೆಟಲ್ಲಿ ಫಾಲ್ ಬಂದರೆ. ಸೊ ನೀವು 1825, 1800 ಹಾಗೆ 1760 ಅಥವಾ 1750 ಲೆವೆಲಲ್ಲಿ ಸಿಕ್ಕಿದ್ರೆ ಅಲ್ಲಿ ಬೈಯಿಂಗನ್ನು ಮಾಡ್ಬೋದು. ಸೊ 2000 ಟಾರ್ಗೆಟನ್ನು ನೀವು ಇಟ್ಕೊಂಡ್ರು ಕೂಡ 6-7% ಪ್ರಾಫಿಟ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ರಿಸ್ಕ್ ಫ್ರೀ ಟ್ರೇಡ್ ಆಗಿರುತ್ತೆ. ಇನ್ಫೋಸಿಸ್ನಂಥ ಕಂಪನಿಗಳಲ್ಲಿ ಈ ರೀತಿ ಆಪರ್ಚುನಿಟಿಗಳು ಸಿಕ್ಕಿದಾಗ ಖಂಡಿತವಾಗ್ಲೂ ಶೇರ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ನಾನು ಇನ್ಫೋಸಿಸ್ನ ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತಿದ್ದೀನಿ. ಸೊ TCS, HCL, ವಿಪ್ರೋ, ಸೊ ಎಲ್ಲ ಶೇರ್ಗಳು ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಹಾಗೆ HDFC ಕೂಡ ಅಷ್ಟೇ, ಅದು ಕೂಡ ಒಂದು ಒಳ್ಳೆಯ ಕಂಪನಿ. ಸೊ ಈ ರೀತಿ ತುಂಬ ಶೇರ್ಗಳು ಕಾಣಿಸ್ತಿದ್ದಾವೆ. ಸೊ ಯಾವುದೇ ಶೇರ್ಗಳಲ್ಲಿ ನಿಮಗೆ ಆ ಶೇರ್ಗಳನ್ನು ಬೈ ಮಾಡಬೇಕು ಅಥವಾ ನಿಮ್ಮ ವಾಚ್ ಲಿಸ್ಟಲ್ಲಿ ಆ ಶೇರ್ಗಳು ಇತ್ತು ಅಂದರೆ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಬೈಯಿಂಗನ್ನು ಮಾಡ್ತಾ ಹೋಗಿ. ಸೊ ಮಾರ್ಕೆಟ್ ರಿಕವರ್ ಆದಾಗ ಒಳ್ಳೆಯ ಒಂದು ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಇಲ್ಲಿ ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀನಿ ಅಂದಾಗ ಸೊ ಮಾರ್ಕೆಟ್ ಡಿಪ್ ಆದಾಗ ಪ್ಯಾನಿಕ್ ಆಗೋದಕ್ಕೆ ಹೋಗಬಾರ್ದು. ಸೊ ಅದನ್ನು ಕೂಡ ಗಮನದಲ್ಲಿ ಇಡಬೇಕಾಗುತ್ತೆ. ಆದರೆ ಕೆಲವೊಬ್ಬರಿಗೆ ಪ್ರಶ್ನೆ ಇರುತ್ತೆ, ಅಂದರೆ ಇಲ್ಲಿಂದ ಮತ್ತೆ ಫಾಲ್ ಆಗದೇ ಇರ್ಬೋದು ಅಂತ. ಅದನ್ನು ಯಾರು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಏನಾದರೂ ಅನಿಸಿದ್ರೆ ಇಲ್ಲಿ ಲಂಸಮನ್ನು ಇನ್ವೆಸ್ಟ್ ಮಾಡಿ ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ಮಾರ್ಕೆಟ್ ಡೌನ್ ಹೋಗಿ ಮತ್ತೆ ರಿಕವರ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ FII ಆಕ್ಟಿವಿಟಿ ನಿನ್ನೆದು ನೋಡ್ಬೋದು ನೀವು. 19ನೇ ತಾರೀಕು ಡೇಟಾ ಇಲ್ಲಿ 2700 ಕೋಟಿ ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. ಸೊ ಹೈಯೆಸ್ಟ್ ಇದು ಜನವರಿ ಮಂತಲ್ಲಿ. ಹಾಗೆ DIIs ಕೂಡ ಇಲ್ಲಿ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಸೊ ಆ ಕಾರಣದಿಂದ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಇವರು ಬೈಯಿಂಗನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಆಗ ನಮಗೆ ಮಾರ್ಕೆಟಲ್ಲಿ ಅಪ್ಸೈಡ್ ನೋಡೋದಕ್ಕೆ ಸಿಗೋದು. ರಿಟೇಲ್ ಇನ್ವೆಸ್ಟರ್ಸ್ ಇಷ್ಟು ಅಮೌಂಟ್ನ ಶೇರ್ಗಳನ್ನು ಬೈ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆ ಕಾರಣದಿಂದ FII ಮತ್ತು DII ಮೇಜರ್ ರೋಲ್ನ ಪ್ಲೇ ಮಾಡ್ತಾರೆ. AGS ಟ್ರಾನ್ಸಾಕ್ಟ್ ಟೆಕ್ನಾಲಜಿ IPOನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ 8 ರೂಪಾಯಿ ಕಾಣಿಸ್ತಿದೆ. ಸೊ ಇಲ್ಲಿ 700 ರೂಪಾಯಿಯ ಪ್ರಾಫಿಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಕಸ್ಮಾತ್ ಏನಾದರೂ ಪ್ರೀಮಿಯಂ 8 ರೂಪಾಯಿ ಇದ್ರೆ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಅನ್ನು ನೋಡಿದ್ರೆ QIB ಎಂಟರ್ ಆಗಿದ್ದಾರೆ, ಆದರೆ ಕೇವಲ 0.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NIIs ಕೂಡ ಅಷ್ಟೇ, ನಿನ್ನೆ ಏನು ಸಬ್ಸ್ಕ್ರೈಬ್ ಆಗಿದ್ರು ಸೊ ಅಷ್ಟೇ ಇದೆ, ನಂಬರ್ ಇನ್ಕ್ರೀಸ್ ಆಗಿಲ್ಲ. ರಿಟೇಲ್ ಇನ್ವೆಸ್ಟರ್ಸ್ 2 ಟೈಮ್ ಇಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಟೋಟಲ್ ಆಗಿ ಇಶ್ಯೂ 1.42 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಇಶ್ಯೂ ಸೇಲ್ ಥ್ರೂ ಆಗಿದೆ. ಬಟ್ QIBs ನಾಳೆ ಯಾವ ರೀತಿ ಒಂದು ಎಂಟ್ರಿ ತಗೋತಾರೆ ಅದನ್ನು ನೋಡಬೇಕಾಗುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಮಲ್ಲಿ ಅಷ್ಟೊಂದು ವ್ಯಾಲ್ಯೂ ಕಾಣಿಸ್ತಿಲ್ಲ. ಆ ಕಾರಣದಿಂದ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಮುಂದೆ ಒಳ್ಳೊಳ್ಳೆ IPOಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಅದರಲ್ಲಿ ಎಂಟರ್ ಆಗೋದು ಒಳ್ಳೆಯದು. ಅಕಸ್ಮಾತ್ ನಾನು ರಿಸ್ಕ್ ತಗೋತೀನಿ ಅಂತ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಲಾಟನ್ನು ಅಪ್ಲೈ ಮಾಡ್ಬೋದು. ರಿಸ್ಕ್ ಆಗಿರುತ್ತೆ. ಸೊ ಅದನ್ನು ಗಮನದಲ್ಲಿಟ್ಟು ನೀವು IPOದಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ.
ಹಾಗೆ HUL ನ Q3 ರಿಸಲ್ಟ್ ಕೂಡ ಬಂದಿದೆ. ಸೊ 17% ಪ್ರಾಫಿಟ್ ನಮಗೆ ಇಯರ್ ಆನ್ ಇಯರ್ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಅನ್ನ HUL ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಸೊ ಅದೇ ರೀತಿಯ ಒಂದು ಎಸ್ಟಿಮೇಷನ್ ಪ್ರಕಾರ ಪ್ರಾಫಿಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಎಫೆಕ್ಟ್ ಕಾಣಿಸ್ಬೋದು ಅಂತ ಕಂಪನಿಯ CMD ಆಲ್ರೆಡಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ 2.56% ಪ್ರಾಫಿಟ್ ಕಾಣಿಸ್ತಿದೆ. ರೆವೆನ್ಯೂನಲ್ಲೂ ಕೂಡ ಅಷ್ಟೇ 2.7% ಗ್ರೋತ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಾಣಿಸ್ತಿದೆ. ಅಂದರೆ ನಾವು ಸೆಪ್ಟೆಂಬರ್ ಕ್ವಾರ್ಟರ್ ಮತ್ತು ಡಿಸೆಂಬರ್ ಕ್ವಾರ್ಟರ್ನ ಕಂಪೇರ್ ಮಾಡಿದಾಗ. ಸೊ ನೀವೇನಾದರೂ ಇಲ್ಲಿ ಜನವರಿ 2021ರಲ್ಲಿ HUL ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಆಗ ಶೇರ್ ಪ್ರೈಸ್ 2,400 ರೂಪಾಯಿ ಇತ್ತು. ಹಾಗೆ 2,800ರ ಹೈಯನ್ನು ಟಚ್ ಮಾಡಿ ಈಗ ಶೇರ್ ಪ್ರೈಸ್ ನಮಗೆ 2,265ರಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಂದು ವರ್ಷದಿಂದ ನೀವೇನಾದರೂ ಶೇರ್ಗಳನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಸೊ ನಿಮಗೆ ಇಲ್ಲಿ 5% ಲಾಸ್ HUL ಅಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಹಾಗೆ ನಾವು ಪೋರ್ಟ್ಫೋಲಿಯೋದಲ್ಲಿ ಬೇರೆ ಬೇರೆ ರೀತಿಯ ಸ್ಟಾಕ್ಗಳು ಅಂದರೆ ಬೇರೆ ಬೇರೆ ಸೆಕ್ಟರ್ನ ಸ್ಟಾಕ್ಗಳನ್ನು ಇಟ್ಕೊಂಡಾಗ ಒಂದು ಸ್ಟಾಕ್ ಈ ರೀತಿ ಅಂಡರ್ ಪರ್ಫಾರ್ಮ್ ಮಾಡಿದ್ರೆ ಆಗ ನಮಗೆ ಬೇರೆ ಸ್ಟಾಕ್ಗಳಿಂದ ರಿಟರ್ನ್ ಸಿಗೋದಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನ ಗಮನಿಸಿದಾಗ HUL ಒಂದು ಸ್ಟಡಿಯಾಗಿ ಗ್ರೋ ಆಗ್ತಿರುವಂತಹ ಒಂದು ಕಂಪನಿ ಆಗಿರುತ್ತೆ. ಹಾಗೆ ನಾವು ಏನು ದಿನನಿತ್ಯದ ವಸ್ತುಗಳನ್ನು ಬಳಸ್ತೀವಿ ಸೊ ಆ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಕಂಪನಿ ಆಗಿರುತ್ತೆ. ಹಾಗೆ ಏಷ್ಯನ್ ಪೇಂಟ್ನ Q3 ರಿಸಲ್ಟ್ ಬಂದಿದೆ. ಸೊ ಇಲ್ಲಿ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ 70% ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಸೊ ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಇವರು 596 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ಈ ಕ್ವಾರ್ಟರ್ನಲ್ಲಿ ಗಮನಿಸಿದಾಗ 1,016 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಇಲ್ಲಿ 18% ಡೌನ್ ಸೈಡ್ ನಮಗೆ ಪ್ರಾಫಿಟಲ್ಲಿ ಕಾಣಿಸ್ತಿದೆ. ಸೊ 1,238 ಕೋಟಿ ಹೋದ ವರ್ಷ ಅಂದರೆ ಡಿಸೆಂಬರ್ 2020ಕ್ಕೆ ಇವರು ಡಿಕ್ಲೇರ್ ಮಾಡಿದ್ರು. ಸೊ ಅಲ್ಲಿ ಸ್ವಲ್ಪ ನಮಗೆ ಡೌನ್ ಸೈಡ್ ಕಾಣಿಸ್ತಿದೆ. ಬಟ್ ಇವರ ರಾ ಮೆಟೀರಿಯಲ್ಸ್ ಇವರು ಏನು ಯೂಸ್ ಮಾಡ್ತಾರೆ ಪೇಂಟ್ ಇಂಡಸ್ಟ್ರಿಯಲ್ಲಿ ಸೊ ಅದರ ಬೆಲೆ ತುಂಬಾನೇ ಜಾಸ್ತಿ ಆಗಿರೋ ಕಾರಣ ಸೊ ಇವರ ಪ್ರಾಫಿಟಲ್ಲಿ ಸ್ವಲ್ಪ ಫಾಲ್ ಕಾಣಿಸ್ತಿದೆ. ಹಾಗೆ ಇವರು ಪೇಂಟ್ ರೇಟ್ಸ್ನ ಕೂಡ ಜಾಸ್ತಿ ಮಾಡಿದ್ರು. ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಏಷ್ಯನ್ ಪೇಂಟ್ಸಿಂದ ಬರ್ಬೋದು. ಹಾಗೆ ಶೇರ್ ಪ್ರೈಸ್ ಕೂಡ ಗಮನಿಸಿದಾಗ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿತ್ತು. ಮಾರ್ಕೆಟ್ ಅವರಲ್ಲಿ ರಿಸಲ್ಟ್ ಬಂದಿತ್ತು ಬಟ್ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕಾಣಿಸ್ತಿದೆ. ಸೊ ನಾಳೆ ನೋಡಬೇಕಾಗುತ್ತೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಈ ಒಂದು ರಿಸಲ್ಟ್ಗೆ ಅಂತ. ಹಾಗೆ SBI ಕಾರ್ಡ್ನಲ್ಲಿ ನಮಗೆ 52 ವೀಕ್ ಲೋ ನೋಡೋದಕ್ಕೆ ಸಿಗ್ತಿದೆ. ಸೊ 52 ವೀಕ್ ಹೈಯಿಂದ 26% ಕರೆಕ್ಷನ್ ಇಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ತುಂಬ ಶೇರ್ಗಳನ್ನು ಇಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡ್ತಿದ್ರು. ಸೊ ಅವರು ತಮ್ಮ ಸ್ಟೇಕನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಅವರ ಬಳಿ 13% ಶೇರ್ಸ್ ಇತ್ತು. ಸೊ ಈಗ ಅದು 10% ಆಗಿದೆ. ಬಟ್ ಇಲ್ಲಿ ಮ್ಯೂಚುವಲ್ ಫಂಡ್ಗಳಾಗಿರ್ಬೋದು DIs ತಮ್ಮ ಶೇರ್ಗಳನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ಮ್ಯೂಚುವಲ್ ಫಂಡ್ಗಳು ಎಲ್ಲಿ ಅವರಿಗೆ ವ್ಯಾಲ್ಯೂ ಕಾಣಿಸುತ್ತೆ ಸೊ ಅಲ್ಲಿ ಶೇರ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಿರ್ತಾರೆ. ಸೊ SBI ಕಾರ್ಡ್ಸ್ ಲಾಂಗ್ ಟರ್ಮ್ಗೆ ಒಳ್ಳೆಯ ಒಂದು ಶೇರ್ ಆಗಿರುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಪ್ಯಾನಿಕ್ ಕಾಣಿಸ್ತಿದೆ. ಏನಕ್ಕೆ ಅಂದರೆ ಇವರ ಸೇಲ್ಸ್ನಲ್ಲಿ ಸ್ವಲ್ಪ ಫಾಲ್ ಕಾಣಿಸಿತ್ತು. ಸೊ ನೋಡಬೇಕಾಗುತ್ತೆ Q3 ರಿಸಲ್ಟ್ ಯಾವ ರೀತಿ ಬರುತ್ತೆ. ಸೊ ಒಳ್ಳೆ ಒಂದು ಪ್ರಾಫಿಟನ್ನು ಏನಾದರೂ ಇವರು ಡಿಕ್ಲೇರ್ ಮಾಡಿದ್ರೆ ಒಳ್ಳೆ ಒಂದು ಮೊಮೆಂಟಮ್ ಕೂಡ SBI ಕಾರ್ಡ್ಸಲ್ಲಿ ಬರ್ಬೋದು. ಸೊ ಇಲ್ಲಿ ನಮಗೆ ವೀಕ್ನೆಸ್ ಕಾಣಿಸ್ತಿದೆ SBI ಕಾರ್ಡ್ಸಲ್ಲಿ. ಬಟ್ ಯಾವುದೇ ಟೈಮಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಸೊ ಯಾರ್ಯಾರು ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದು. ಹಾಗೆ ರಾಲಿಸ್ ಇಂಡಿಯಾ ಆಗ್ರಿ ಕೆಮಿಕಲ್ ಬಿಸ್ನೆಸ್ಸಲ್ಲಿ ಕೆಲಸ ಮಾಡುವಂಥ ಕಂಪನಿ ಇವರ Q3 ರಿಸಲ್ಟಲ್ಲೂ ಕೂಡ ನಮಗೆ ಫಾಲ್ ಕಾಣಿಸ್ತಿದೆ. 13% ಇಯರ್ ಆನ್ ಇಯರ್ ಇಲ್ಲಿ ಪ್ರಾಫಿಟಲ್ಲಿ ಫಾಲ್ ಕಾಣಿಸ್ತಿದೆ. ಅದೇ ಕಾರಣದಿಂದ ಶೇರಲ್ಲಿ ಕೂಡ ನಾವು ಗಮನಿಸ್ಬೋದು ಒಂದು ಫಾಲ್ ಕಾಣಿಸ್ತಿದೆ. ಸೊ ಯಾವುದೇ ಶೇರ್ಸ್ ಆಗಿರ್ಬೋದು ಪ್ರಾಫಿಟ್ನಲ್ಲಿ ಏನಾದರೂ ಫಾಲ್ ಬಂತು ಅಂದರೆ ಅಲ್ಲಿ ನಮಗೆ ಶೇರ್ ಪ್ರೈಸಲ್ಲಿ ಡ್ರಾಪ್ ಕಾಣಿಸುತ್ತೆ. ಸೊ ಒಳ್ಳೆ ಕಂಪನಿಯ ಶೇರ್ಗಳು ಆಗಿತ್ತು ಅಂದರೆ ಅದೊಂದು ಆಪರ್ಚುನಿಟಿ ಆಗಿರುತ್ತೆ. ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದು. ಕಂಪನಿಗಳು ಕಳೆದ ಒಂದು ಕ್ವಾರ್ಟರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಅಂದಾಗ ಈ ಕ್ವಾರ್ಟರಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ಸೊ ಸ್ವಲ್ಪ ಫಾಲ್ ಕಾಣಿಸುತ್ತೆ. ಬಟ್ ನೆಕ್ಸ್ಟ್ ಕ್ವಾರ್ಟರ್ ಚೆನ್ನಾಗಿ ಆಗ್ಬೋದು. ಆಗ ಶೇರಲ್ಲಿ ರೈಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿ ಶೇರ್ ಮಾರ್ಕೆಟಲ್ಲಿ ಆಗ್ತಾ ಇರುತ್ತೆ. ಯಾವಾಗಲೂ ಶೇರ್ಸ್ ಒಂದೇ ಲೆವೆಲಲ್ಲಿ ಮೇಲೆ ಹೋಗೋದಿಲ್ಲ. ಸೊ ಸ್ವಲ್ಪ ಫಾಲ್ ಬಂದೇ ಬರುತ್ತೆ. ಸೊ ಅದನ್ನು ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡಿಕೊಂಡು ಅಲ್ಲಿ ಶೇರ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಜುಬಿಲಿಯಂಟ್ ಫುಡ್ ವರ್ಕ್ ಹೊಸ ಒಂದು ಡೀಲನ್ನು ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಇದು US ಬೇಸ್ಡ್ ರೆಸ್ಟೋರೆಂಟ್ ಪೊಪೆಯಾಸ್ ಏನಿದೆ ಸೊ ಅದರೊಂದಿಗೆ ಒಂದು ಡೀಲನ್ನು ಮಾಡಿದ್ದಾರೆ. ಸೊ ಇವರಲ್ಲಿ ಇಂಡಿಯಾ, ಬಾಂಗ್ಲಾದೇಶ್, ನೇಪಾಳ್, ಭೂತಾನ್ ಸೊ ಈ ಎಲ್ಲ ಕಂಟ್ರಿಗಳಲ್ಲಿ ಪೊಪೆಯಾಸ್ ಬ್ರ್ಯಾಂಡ್ನ ರೆಸ್ಟೋರೆಂಟ್ಗಳನ್ನು ಓಪನ್ ಮಾಡ್ತಾರೆ. ಹಾಗೆ ಫುಡ್ ಚೈನನ್ನು ಇನ್ನು ಮುಂದೆ ಇವರು ಇಂಡಿಯಾ ಹಾಗೆಯೇ ಈ ಎಲ್ಲ ಕಂಟ್ರಿಗಳಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಒಳ್ಳೆ ಒಂದು ಡೀಲನ್ನು ಮಾಡಿದ್ದಾರೆ. ಸೊ ಪೊಪೆಯಾಸ್ ಅಮೆರಿಕಾದಲ್ಲಿ ಒಳ್ಳೆ ಒಂದು ಫೇಮಸ್ ಬ್ರ್ಯಾಂಡ್ ಆಗಿದೆ. KFC ಈ ರೀತಿಯ ಒಂದು ಫುಡ್ ಚೈನನ್ನು ನಡೆಸ್ತಿತ್ತು. ಸೊ ಈಗ ಅವರಿಗೆ ಇಂಡಿಯಾದಲ್ಲಿ ಒಂದು ಕಾಂಪಿಟೇಷನ್ ಬರ್ತಿದೆ. ಸೊ ಜುಬಿಲಿಯಂಟ್ ಫುಡ್ ವರ್ಕ್ಗೆ ಇದೊಂದು ಒಳ್ಳೆಯ ಡೀಲ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಪೊಪೆಯಾಸ್ ಎಸ್ಟಾಬ್ಲಿಷ್ ಆಗಿದ್ದು 1972ರಲ್ಲಿ. ಸೊ ಒಳ್ಳೆ ಒಂದು ಹಿಸ್ಟ್ರಿ ಕೂಡ ಇದೆ ಕಂಪನಿಗೆ. ಆ ಕಾರಣದಿಂದ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅವರು ಫಸ್ಟ್ ರೆಸ್ಟೋರೆಂಟ್ ಏನಿದೆ ಅದನ್ನು ಬೆಂಗಳೂರಲ್ಲಿ ಓಪನ್ ಕೂಡ ಮಾಡಿದ್ದಾರೆ. ಹಾಗೆ ಮುಂದಿನದಲ್ಲಿ ಇನ್ನಷ್ಟು ರೆಸ್ಟೋರೆಂಟ್ಗಳನ್ನು ಕೂಡ ಓಪನ್ ಮಾಡ್ತಾರೆ. ಸೊ ಜುಬಿಲಿಯಂಟ್ ಫುಡ್ ವರ್ಕ್ ಆಲ್ರೆಡಿ ನಮಗೆ ಡಾಮಿನೋಸ್ ರೆಸ್ಟೋರೆಂಟ್ಗಳನ್ನು ಕೂಡ ಇಂಡಿಯಾದಲ್ಲಿ ಅಥವಾ ಬೇರೆ ಕಂಟ್ರಿಗಳಲ್ಲಿ ನಡೆಸೋದು ಕಾಣಿಸುತ್ತೆ. ಫೆಬ್ರವರಿ 2ಕ್ಕೆ ಇವರ ಬೋರ್ಡ್ ಮೀಟಿಂಗ್ ಕೂಡ ಇದೆ. ಅಲ್ಲಿ ಶೇರ್ ಸ್ಪ್ಲಿಟ್ ಬಗ್ಗೆ ಕೂಡ ನಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ. ಶೇರ್ ಪ್ರೈಸಲ್ಲಿ ಸ್ವಲ್ಪ ನಮಗೆ ಫಾಲ್ ಕಾಣಿಸ್ತಿದೆ. ಬಟ್ ಕಂಪನಿ ತುಂಬಾ ಚೆನ್ನಾಗಿದೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅದನ್ನು ಕೂಡ ಗಮನಿಸಿ ಸೊ ನಾವು ಮುಂದಿನ ಸ್ಟೆಪ್ಪನ್ನು ಇದರಲ್ಲಿ ತಗೋಬೋದು.
ಸೊ ಯಾರು ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದು. ಅದಾನಿ ವಿಲ್ಮಾರ್ ಫೈನಲ್ ಆಗಿ ಇಲ್ಲಿ IPO ಲಾಂಚ್ ಮಾಡೋ ಬಗ್ಗೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಜನವರಿ 27ಕ್ಕೆ ಇವರ IPO ಮಾರ್ಕೆಟ್ ಅಲ್ಲಿ ಲಾಂಚ್ ಆಗೋದು ಕಾಣಿಸ್ಬೋದು. ಸೊ ಇದು ಕೂಡ ಟೆಂಟೇಟಿವ್ ಆಗಿರುತ್ತೆ, ಮತ್ತೆ ಅವರು ತಮ್ಮ ಡಿಸಿಷನ್ ಅನ್ನ ಚೇಂಜ್ ಕೂಡ ಮಾಡ್ಕೋಬಹುದು. ಸೊ ಜನವರಿ 27 ಗುರುವಾರ ಆಗಿರುತ್ತೆ. ಆ ಕಾರಣದಿಂದ ಈ ಇಶ್ಯೂ ನೆಕ್ಸ್ಟ್ ಮಂಡೇವರೆಗೂ ಅಂದ್ರೆ ಜನವರಿ 31ರವರೆಗೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಯೂನಿಯನ್ ಬಜೆಟ್ ಕೂಡ ಫೆಬ್ರವರಿ 1ಕ್ಕೆ ಇದೆ. ಅದ್ರ ಮುಂಚೆನೇ ಇವರು IPO ನ ತರ್ತಾ ಇದ್ದಾರೆ. ಸೆಬಿಗೆ ಇವರು IPO ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಿದಾಗ 4,500 ಕೋಟಿಯ ಫ್ರೆಶ್ ಇಶ್ಯೂ ಅನ್ನ ತರ್ತಿದೀವಿ ಅಂತ ಹೇಳಿದ್ರು. ಬಟ್ ಈಗ ಅದನ್ನು ಅವರು ಕಮ್ಮಿ ಮಾಡಿ 3,600 ಕೋಟಿಗಳಷ್ಟು ಮಾಡಿದ್ದಾರೆ. ಬಟ್ ಇಲ್ಲಿ ಒಂದು ಖುಷಿಯ ವಿಚಾರ ಏನು ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಆಫರ್ ಫಾರ್ ಸೇಲ್ ಇರೋದಿಲ್ಲ. ಅಂದ್ರೆ ಪ್ರಮೋಟರ್ಸ್ಗಳು ಯಾವುದೇ ಶೇರ್ಗಳನ್ನ ಇಲ್ಲಿ ಸೆಲ್ ಮಾಡ್ತಿಲ್ಲ. ಸೊ ಎಲ್ಲ ಫ್ರೆಶ್ ಇಶ್ಯೂ ಆಗಿರುತ್ತೆ. ಸೊ ಹೊಸದಾಗಿ ಅವರು ಶೇರ್ಗಳನ್ನ ಇಲ್ಲಿ ಕೊಡ್ತಿರೋದು. ಸೊ ಇದರಿಂದ ಒಂದು ವಿಷಯ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಪ್ರಮೋಟರ್ಸ್ ಗಳಿಗೆ ಕಂಪನಿಯ ಮೇಲೆ ತುಂಬಾನೇ ಒಂದು ಭರವಸೆ ಇದೆ. ಸೊ ಇಲ್ಲಿ ಪ್ರಮೋಟರ್ ನಿಂದ ಏನು ಕಮೆಂಟ್ರಿ ಬಂದಿದೆ ಅಂದ್ರೆ 2027ರ ವೇಳೆಗೆ ಸೊ ಲಾರ್ಜೆಸ್ಟ್ ಫುಡ್ ಕಂಪನಿಯಾಗಿ ನಾವು ಅದಾನಿ ವಿಲ್ಮಾರ್ ಅನ್ನ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೇನೆ ಅದಾನಿ ಬ್ರ್ಯಾಂಡ್ ಕೂಡ ತುಂಬಾನೇ ಒಂದು ಫೇಮಸ್ ಬ್ರ್ಯಾಂಡ್ ಆಗಿರುತ್ತೆ. ಸೊ ಇಲ್ಲಿ HUL, ಬ್ರಿಟಾನಿಯಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಡಾಬರ್, ಮಾರಿಕೋ, ನೆಸ್ಲೆ, ಸೊ ಈ ಕಂಪನಿಗಳಿಗೆ ಒಳ್ಳೆ ಒಂದು ಕಾಂಪಿಟೇಷನ್ ಕೂಡ ಮಾರ್ಕೆಟ್ ಅಲ್ಲಿ ಸಿಕ್ದಂಗೆ ಆಗುತ್ತೆ. ಈ ಮಾರ್ಕೆಟ್ ಅಲ್ಲಿ ಹೊಸ ಒಂದು FMCG ಕಂಪನಿ ನಮಗೆ ಲಿಸ್ಟ್ ಆಗೋದು ಕಾಣಿಸ್ಬೋದು. ಸೊ ಇಲ್ಲಿ ITCಗೂ ಕೂಡ ಒಂದು ಕಾಂಪಿಟೇಷನ್ ಆಗುತ್ತೆ ಅದಾನಿ ವಿಲ್ಮಾರ್. ಏನಕ್ಕೆ ಅಂದ್ರೆ ITC ಕೂಡ ಸಿಮಿಲರ್ ಬಿಸ್ನೆಸ್ ಅನ್ನ ಮಾಡುವಂತ ಒಂದು ಕಂಪನಿ ಆಗಿರುತ್ತೆ FMCG ಸೆಕ್ಟರ್ ಅಲ್ಲಿ. ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಂತ ಮಾಹಿತಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಶೇರ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.